ಗುರು ನಿಮ್ ವಿರಾಟ್ ಕೊಹ್ಲಿ ಅವರು ಈ 18 ವರ್ಷದ ಹಿಸ್ಟ್ರಿನಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳೋರಿಗೆಲ್ಲ ಈ ರೀಲ್ ಖಂಡಿತ ಶೇರ್ ಮಾಡಿ 1 by 1 ನೋಡ್ಕೊಂತ ಹೋಗೋಣ. ನಂಬರ್ 1, ವಿರಾಟ್ ಕೊಹ್ಲಿ ಅವರು IPL ಟ್ರೋಫಿ ಗೆಲ್ಲೋಕೆ ಆಗಲ್ಲ ಅಂದ್ರು ಹೇಟರ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಗೆದ್ದಿ ಪ್ರೂವ್ ಮಾಡ್ಬಿಟ್ರು. ನಂಬರ್ 2 ನೋಡೋಕಾದ್ರೆ ಈ ವಿರಾಟ್ ಕೊಹ್ಲಿ ಅವರಿಗೆ ಸೆಂಚುರೀಸ್ ಹೊಡೆಯಕ್ಕಾಗಲ್ಲ ಸೇನಾ ಕಂಟ್ರೀಸ್ ಅಂದ್ರು, ಅದರಿಂದ ವಿರಾಟ್ ರಿಪ್ಲೈ ಮಾಡಿದ್ರು ವಿತ್ 22 ಸೆಂಚುರೀಸ್ ಇನ್ ಸೇನಾ. ನಂಬರ್ 3 ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರಿಗೆ 450+ ರನ್ಸ್ ಹೊಡೆಯಕ್ಕೆ ಆಗಲ್ಲ ವರ್ಲ್ಡ್ ಕಪ್ ಅಲ್ಲಿ ಅಂದ್ರು. ಈ ಮನುಷ್ಯ ನೋಡಿದ್ರೆ 765 ರನ್ಸ್ ಹೊಡೆದ್ಬಿಟ್ರು ಅಂಡ್ ಈ ಇಸ್ ದ ಹೈಯೆಸ್ಟ್ ಸ್ಕೋರರ್ ಇನ್ ವರ್ಲ್ಡ್ ಕಪ್ ಅಂತ ಪ್ರೂವ್ ಮಾಡಿದ್ರು. ನೆಕ್ಸ್ಟ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಸೆಂಚುರಿ ಹೊಡೆಯಕ್ಕಾಗಲ್ಲ ವರ್ಲ್ಡ್ ಕಪ್ ಚೇಸಿಂಗ್ ಮೂಮೆಂಟ್ ಅಲ್ಲಿ ಅಂದ್ರು, ಅದು ಸಹ ಡನ್ ಮಾಡಿದ್ರು. ಮತ್ತೆ ಇವರಿಗೆ ಫಾಸ್ಟೆಸ್ಟ್ ಇನ್ನಿಂಗ್ಸ್ ಆಡೋದಕ್ಕೆ ಆಗಲ್ಲ ಅಂದ್ರು. ಇವರು ಗ್ರೇಟೆಸ್ಟ್ T20 ನಾಕೆ ಆಡಿದ್ರು ವರ್ಸಸ್ ಪಾಕಿಸ್ತಾನ್, ನೆನಪಿತ್ತು ಅನ್ಕೊಂತೀನಿ ನಿಮ್ಗೆ. ಮತ್ತೆ ಇವರು T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಆಗಲ್ಲ ಅಂದ್ರು, ಫೈನಲಿ ಅದು ಸಹ ಡನ್ ಮಾಡಿಸಿದ್ರು. ಇವರು ಟೀಮ್ ಇಂಡಿಯಾಗೆ ಬೆಸ್ಟ್ ಕ್ಯಾಪ್ಟನ್ ಆಗಲ್ಲ ಅಂತ ಹೇಟರ್ಸ್ ಹೇಳ್ತಿದ್ರು, ಫೈನಲಿ ಟೀಮ್ ಇಂಡಿಯಾಗೆ ಬೆಸ್ಟ್ ಟೆಸ್ಟ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅಂತಾನೆ ಪ್ರೂವ್ ಮಾಡಿದ್ರು. ಫೈನಲಿ ಇವರು 50 ಹೊಡೆಯಕ್ಕಾಗಲ್ಲ ವಿತ್ 200+ ಸ್ಟ್ರೈಕ್ ರೇಟ್ ಅಂತ ಪ್ರೂವ್ ಮಾಡಿದ್ರು, ಅದು IPL ಫೈನಲ್ಸ್ ಅಲ್ಲೇ ಹೊಡೆದು ಪ್ರೂವ್ ಮಾಡಿದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು. ಅಂಡ್ ಲಾಸ್ಟ್ ನೋಡೋದಾದ್ರೆ ಇವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪಡೆಯೋದಕ್ಕೆ ಆಗಲ್ಲ ನಾಕ್ಔಟ್ ಸ್ಟೇಜಸ್ IPL ಅಲ್ಲಿ ಅಂತ ಮಾತಾಡ್ತಿದ್ರು ಹೇಟರ್ಸ್. ಬಟ್ ಈ ಮನುಷ್ಯ ನೋಡಿದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಇನ್ ಫೈನಲ್ಸ್ ಆಗ್ಬಿಟ್ರು ನಮ್ಮ ವಿರಾಟ್ ಕೊಹ್ಲಿ ಅವರು. ಗುರು ವಿರಾಟ್ ಕೊಹ್ಲಿ ಅವರು ಇಷ್ಟೇ ರೆಕಾರ್ಡ್ಸ್ ಮಾಡಿರೋದು 18 ಇಯರ್ಸ್ ಆಫ್ ಹಿಸ್ಟ್ರಿಯಲ್ಲಿ ಅಷ್ಟೇ. ಇದು ಎಲ್ಲ ವಿರಾಟ್ ಹೇಟರ್ಸ್ಗೆ ಶೇರ್ ಮಾಡಿ, ಅವ್ರು ಏನ್ ಹೇಳ್ತಾರೆ ಅಂತ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡಿ ನೋಡೋಣ.